ಐಸಿಐಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿ ಅವರು ಹೇಳ್ತಾರೆ ಟಿಕೆಟ್ಗಳ ಬೇಡಿಕೆ ಜಾಸ್ತಿ ಇತ್ತು, ಕೆಎಸ್ಸಿಎ ಬೇಡಿಕೆ ಇತ್ತು ಅಂತ. ನಾವೆಲ್ಲ ಬೋಗಸ್ಸು. ದಟ್ ಸೌಖ್ಯ is not giving proper information. ಏನು ಬೇಡಿಕೆ ಇತ್ತು? 2 ಟಿಕೆಟ್ ಕೊಡ್ತಿದ್ರು MLAಗಳಿಗೆ. ಇನ್ನು 300 ಜನ MLAಗಳವ್ರೆ. 100 ಟಿಕೆಟ್ ಜಾಸ್ತಿ. 100 ಟಿಕೆಟ್ ಕೊಟ್ಬಿಟ್ರೆ ಏನ್ ದೊಡ್ಡದ? ಈಗ ಆಯ್ತಾ ಟೀಕೆ ಮಾಡ್ತಾರಲ್ಲ ದಳದವರು ಬಿಜೆಪಿಯವರು, ಸರೆಂಡರ್ ಮಾಡ್ಬಿಡ್ಲಿ. ನಮ್ಮ MLAಗಳು ಅವ್ರಿಗೆ ಒಂದು ಸ್ಥಾನ ಗೌರವ ಎಲ್ಲ ಇದೆ. ಏನಪ್ಪಾ ಅಂತಂದ್ರೆ ಅವರು ಬಿಜೆಪಿ ನಾಯಕತ್ವದಲ್ಲಿ ಅದನ್ನ ನಡೀತಾ ಇದೆ. ಅಹಮದಾಬಾದ್ ಮತ್ತು ICC ಅವರು ದೊಡ್ಡ ಸ್ಟೇಡಿಯಂ ತಗೊಂಡೋಗ್ಬೇಕು, 1 ಲಕ್ಷ ಸ್ಟೇಡಿಯಂಗೆ ನಮ್ಮ ಫೈನಲ್ಗೆ ಜಾಸ್ತಿ ಅವ್ರಿಗೆ ದುಡ್ಡು ಆಗ್ತದೆ ಅಂತ ಹೇಳಿ, ಅವ್ರ ಹೋಟ್ಲಿಗೂ ಬಿಸ್ನೆಸ್ ಅನುಕೂಲ ಆಗ್ತದೆ, ಅವ್ರ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ಅವರು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ದಿ ಇಂಟೆನ್ಷನ್ ಅವ್ರು ಮಾಡ್ಕೊಂಡಿದ್ದಾರೆ. ಸುಮ್ಮನೆ ನಮ್ಮ ನೆಪ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ 30,000 ಕೆಪಾಸಿಟಿ ಇದೆ, ಅವರಲ್ಲಿ 1 ಲಕ್ಷ ಕೆಪಾಸಿಟಿ ಇದ್ದಾರೆ. ಅವ್ರ ಫೈನಾನ್ಷಿಯಲ್ ಶಕ್ತಿ, ಅವರ ರಾಜಕೀಯದ ಪ್ರಭಾವ, BCCI ಪ್ರಭಾವ, ಅವ್ರ ನಾಯಕತ್ವ ಇರೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೋಡೋಣ, ಮುಂದಿನ ದಿನದಲ್ಲಿ ನಾವು ಅವ್ರಿಗೆ ಕಾಂಪೀಟ್ ಮಾಡಂಗೆ ನಮ್ಮ ಸ್ಟೇಡಿಯಂನ ಕೆಪಾಸಿಟಿನ ಎನ್ಹಾನ್ಸ್ ಮಾಡಕ್ ಮಾಡ್ತಾ ಇದೀವಿ. ಅಲ್ಲಿ ಆ ಸ್ಟೇಡಿಯಂ ಅಲ್ಲಿ 1 ಲಕ್ಷ ಮಾಡಿಬಿಟ್ಟು ಒಂದು ಚಿಕ್ಕ ಸಣ್ಣ ಬಾಲ್ಗಳು, ಗುಬ್ಬಚ್ಚಿ ತರ ಮಕ್ಕಳುಗಳು, ಪ್ಲೇಯರ್ಗಳು ಕಾಣ್ತಾರೆ. ಆದ್ರೂ ಇಲ್ಲಿ ನಮ್ಮ ಮುಂದಿನ ದಿನದಲ್ಲಿ ನನಗೆ ಗೊತ್ತಿದೆ, ಬೆಂಗಳೂರಲ್ಲಿ 2 ಸ್ಟೇಡಿಯಂ ಕಟ್ಟಕ್ಕೆ ಈಗಾಗಲೇ ನಾವು ಮಾಡಿದ್ವಿ. ಈ ಸ್ಟೇಡಿಯಂಗೂ ಕೂಡ ನಾವು ಎನ್ಹಾನ್ಸ್ ಮಾಡಿ 60,000 ಕೆಪಾಸಿಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾನು ಆಗಲೇ ಅಧ್ಯಕ್ಷ ಹತ್ರ ಮಾತಾಡಿದ್ವಿ. ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತದೆ, ಅವ್ರಿಗೆ ಏನ್ ಸಹಾಯ ಮಾಡಬೇಕು ನಾವು ಮಾಡ್ತೀವಿ. ಎಲ್ಲ ಪ್ರತಿ ವರ್ಷನೂ ಇದನ್ನ ಮಾಡ್ಕೊಂಡೇ ಬಂದಿದೆ. ಎಲ್ಲ ಫೈನಲ್ ಅಲ್ಲಿ ಇಂತ ನಮ್ಮ, ಯಾಕಂದ್ರೆ ಮೋಸ್ಟ್ ಫ್ಯಾನ್ಸ್ ನಮ್ಮ RCB ಅವ್ರಿಗಿದೆ. ನಮ್ಮ RCB ನಮ್ಮ ರಾಜ್ಯದಲ್ಲಿ ಇದೆ. ಆ ಫ್ಯಾನ್ಗೋಸ್ಕರ, ಆ ಫ್ಯಾನ್ ಬೇಸ್ಗೋಸ್ಕರ ಅವರು ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಬೇರೆ ಏನೇನು. ತಮಿಳುನಾಡಲ್ಲಿ ಮೆಜಾರಿಟಿ ಬಂದಿದೆ ಸರ್, ಸಿಕ್ಕಿದೆ. ಎಡ ಪಕ್ಷಗಳೆಲ್ಲ ಮೆಜಾರಿಟಿ ಕೊಡ್ತಾ ಇದ್ದಾರೆ. ಸರ್ಕಾರ ರಚನೆಗೆ ಪ್ರಸ್ತಾಪ ಆಗಿದೆ, ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಹೇಳಿ. ನೋಡಪ್ಪ, ಈಗ CPI, CPM, ಕಾಂಗ್ರೆಸ್ ಪಾರ್ಟಿ, ನಾವು ಸೆಕ್ಯುಲರ್ ಫೋರ್ಸಸ್ ಹೆಲ್ಪ್ ಮಾಡಬೇಕು ಅಂತೇಳಿ ನಾವು ಸಪೋರ್ಟ್ ಮಾಡಿದ್ವಿ, ಅನ್ಕಂಡೀಷನ್ ಸಪೋರ್ಟ್ ಮಾಡಿದ್ವಿ ಅಷ್ಟೇ. ನಮ್ದು ಬೇರೆ ಏನೇನಿಲ್ಲ. ತಿರ್ಗಾ ಏನು ನಾವು ಜನ ಏನು ಬೆಂಬಲ ಕೊಟ್ಟಿದ್ದಾರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಮಾಡಿದ್ವಿ, ಅಷ್ಟು ಬಿಟ್ರೆ ಬೇರೆ ಏನಪ್ಪ. SIR ಬಗ್ಗೆ ಬಹಳ ಇದಿತ್ತು. SIR ಬಗ್ಗೆ ಪಾರ್ಟಿ, ಗೌರ್ಮೆಂಟ್ ಎಲ್ಲ ಕೂಡ ಯಾರ್ದು ವೋಟು ಡಿಲೀಟ್ಗಳಾಗಬಾರ್ದು. ಯಾರು ನ್ಯಾಯಬದ್ಧವಾಗಿ ಮತ ದಾನ ಇದ್ದಾರೆ ಮತನ ಉಳಿಸಬೇಕು, ಇದು ನಮ್ಮ ಉದ್ದೇಶ. ಆದ್ರಿಂದ ನಾವು ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.